ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ನಾನು ಇವತ್ತು ಶನಿವಾರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ನಾಳೆ ಭಾನುವಾರಕ್ಕೆ ಏನೆಲ್ಲ ಬಟ್ಟೆಗಳನ್ನು ಕಟ್ ಮಾಡಬೇಕು, ಏನೆಲ್ಲ ರೆಡಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನೀಗ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಸಂಜೆ ಟೈಮಲ್ಲಿ ಜಾಸ್ತಿ ನಾನು ಬಟ್ಟೆ ಕಟ್ಟಿಂಗ್ ಮಾಡೋದಾಗಿರ್ಬೋದು, ಅಥವಾ ನಾಳೆಗೆ ಏನು ರೆಡಿ ಮಾಡ್ಕೊಬೇಕು, ನಾಳೆ ನನಗೆ ಎಷ್ಟು ಬಟ್ಟೆ ಹೊಲಿಯೋಕ್ಕಾಗುತ್ತೆ, ಯಾವ ವಾರ ಅನ್ನೋದನ್ನು ಫಸ್ಟು ಥಿಂಕ್ ಮಾಡ್ತೀನಿ. ನಾಳೆ ನನಗೀಗ ಭಾನುವಾರದಲ್ಲಿ ನನಗೆ ಬಟ್ಟೆ ಎಷ್ಟು ಹೊಲಿಯೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಫಸ್ಟು ಥಿಂಕ್ ಮಾಡಿರ್ತೀನಿ. ಅದರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೊಂದು ಮೋಟಿವೇಶನ್ ಇರಲಿ ಅಂತ. ತುಂಬ ಜನ ಭಾನುವಾರ ಅಂದ ತಕ್ಷಣ ಟೈಲರ್ಸಿಗೆ ನಾನು ಹೇಳ್ತಾ ಇರೋದು, ಬೇರೆ ಅಲ್ಲ. ಟೈಲರ್ಸ್ಗಳು ಈಗ ಮನೇಲೇ ಟೈಲರಿಂಗ್ ಮಾಡ್ತಾ ಇರೋರು ಅಥವಾ ಶಾಪಲ್ಲಿ ಮಾಡ್ತಾ ಇರೋರಾಗಲಿ, ಮನೇಲೇ ಟೈಲರಿಂಗ್ ಮಾಡ್ತಾ ಇರೋರು ಅಂದಾಗ ಮನೇಲಿ ಎಲ್ಲರೂ ಮನೇಲಿ ಇರ್ತಾರೆ. ನಾವು ಸ್ವಲ್ಪ ಲೇಟಾಗಿ ಎದ್ದರೆ ಆಯಿತು, ನಿಧಾನಕ್ಕೆ ಕೆಲಸ ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಟೈಮನ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಯಾರ್ದು ಹೆಂಗೋ ಗೊತ್ತಿಲ್ಲ, ನನಗೆ ಮಾತ್ರ ತುಂಬಾ ಕಮಿಟ್ಮೆಂಟ್. ಅಂದರೆ ಮಕ್ಕಳಿಬ್ಬರು ಓದ್ತಾ ಇದ್ದಾರೆ. ಈಗ ದೊಡ್ಡ ಮಗನ ಇಂಜಿನಿಯರಿಂಗ್ ಹೋಗಬೇಕು ಅಂದರೆ ಅವನಿಗೆ ತುಂಬ ದುಡ್ಡು ಬೇಕು. ನಾವು ಅವನಿಗೆ ಯಾವ ಕಾಲೇಜ್ ಸಿಗತ್ತೆ ನೋಡಬೇಕು. ಮೇಲೆ ಅವನಿಗೆ ಕಾಲೇಜಿಗೆ ಸೇರ್ಸೋಕ್ಕೆಲ್ಲ ತುಂಬ ಅಮೌಂಟ್ ಬೇಕು, ಮತ್ತು ಸೇರ್ಸೋಕ್ಕೆಲ್ಲ ಓಡಾಡಬೇಕು ಕೌನ್ಸಲಿಂಗ್ ಅಂತೇಳಿ. ಅದನ್ನೆಲ್ಲ ಅವನಿಗೆ ಯಾವ ಕಾಲೇಜು ಕರೆಕ್ಟಾಗಿ ಅವನ ಹಿಂದೆನೇ ಓಡಾಡಿ ಸ್ವಲ್ಪ ಟೈಮು ಕಡಿಮೆನೇ ಇದೆ. ಹಾಗಾಗಿ ನನಗೆ ಬಂದಿರೋ ಬಟ್ಟೆಗಳನ್ನು ಟೈಮ್ ವೇಸ್ಟ್ ಮಾಡದೆ ನಾನು ಸ್ಟಿಚ್ ಮಾಡ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಿ ಇವತ್ತು ಶನಿವಾರ. ನಾವು ಎಷ್ಟೇ ಕೆಲಸ ಮಾಡಲಿ, ಏನೇ ಮಾಡಲಿ, ನಮ್ಮ ದೇವರ ಪ್ರಾರ್ಥನೆಗಂತ ನಾವು ಸ್ವಲ್ಪ ಟೈಮನ್ನು ಇಡಬೇಕು. ನಾನು ಮನೇಲಿ ಟೈಲರಿಂಗ್ ಮಾಡೋ ಮುಖ್ಯ ಉದ್ದೇಶ ಅಂತಂದರೆ ಇದೇ ಅನ್ಬೋದು. ಯಾಕಂದರೆ ನನಗೆ ಸ್ವಲ್ಪ ಭಕ್ತಿ ಜಾಸ್ತಿ. ನನಗೆ ಏನಾದರೂ ಮಾಡದೇ ಇರ್ತೀನಿ ಹೊರತು ದೇವರ ಪೂಜೆ ಮಾಡಿದೆ ಅಂತೂ ನನಗೆ ಇರೋದಕ್ಕೆ ಸಮಾಧಾನನೇ ಆಗೋಲ್ಲ. ಮತ್ತು ಅದರಲ್ಲೂ ನನಗೆ ಹೇಗಾಯಿತು ಹಾಗೆ ಪೂಜೆ ಮಾಡಿ ಕೆಲಸ ಮಾಡೋದು ಸಹಿತ ಇಷ್ಟ ಆಗೋಲ್ಲ. ನನಗೆ ದೇವ್ರ ರೂಮ್ ಆಗಿರ್ಬೋದು, ದೇವ್ರ ಕೋಣೆ ಆಗಿರ್ಬೋದು ನೀಟಾಗಿ ಇಟ್ಕೊಬೇಕು, ಕರೆಕ್ಟಾಗಿ ಪೂಜೆ ಮಾಡಬೇಕು. ನನಗೆ ಮೇಯ್ನಾಗಿ ಅಡುಗೆ ಮನೆ ಮತ್ತು ದೇವ್ರ ಮನೆ ನನಗೆ ಅಷ್ಟು ನೀಟಾಗಿದ್ದರೆ ಮಾತ್ರ ನನಗೆ ಇಲ್ಲಿ ಈ ಟೈಲರಿಂಗ್ ಮಿಷನ್ ಮೇಲೆ ಕೂತು ಕೆಲಸ ಮಾಡೋದಕ್ಕೆ ಮನಸ್ಸು ಬರುತ್ತೆ. ಈ ಅಡುಗೆ ಮನೆಯಲ್ಲಿ ಮತ್ತು ದೇವ್ರ ಮನೇಲಿ ನನಗೆ ನೀಟಾಗಿಲ್ಲ, ಕ್ಲೀನಾಗಿಲ್ಲ ಅಂದರೆ ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಮತ್ತು ಪೂಜೆ ನನಗೆ ನೋಡಿ, ಈಗ ನೆಕ್ಸ್ಟು ಮಂತು ಶ್ರಾವಣ ಬರುತ್ತೆ. ಆ ಟೈಮಲ್ಲಿ ಪ್ರತಿದಿನವೂ ಒಂದೊಂದು ಪೂಜೆಗಳಿರುತ್ತೆ. ಆ ಟೈಮಲ್ಲಿ ನಾವು ಅಂಗಡಿ ಮಾಡಿದ್ರೆ ಅಂಗಡಿಗಳಿಗೆ ರಜೆ ಹಾಕಿ ನಾವು ಕೆಲಸಗಳನ್ನ ಮಾಡೋದಕ್ಕಾಗಲ್ಲ. ನನಗೆ ತುಂಬ ವರ್ಷದಿಂದ ನಾನು ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ನನಗೆ ಮನೆ ಟೈಲರಿಂಗೇ ತುಂಬಾ ವರ್ತ್ ಅನಿಸಿದೆ. ಯಾಕಂದರೆ ಬಾಡಿಗೆ ಕಟ್ಟೋದು ಒಂದು ಇರೋದಿಲ್ಲ, ಮತ್ತು ನಮಗೆ ಎಲ್ಲ ಟೈಮಲ್ಲೂ ಕೆಲಸನ ಮಾಡ್ಕೊಬೋದು. ಫ್ರೀ ಆದ ಟೈಮಲ್ಲೆಲ್ಲ ನಾವು ಕೆಲಸ ಮಾಡ್ಕೊಬೋದು. ನೋಡಿ, ನಾನು ಹೆಚ್ಚು ಕಡಿಮೆ ಅಂತಂದರೆ ರಾತ್ರಿ 10:30 ತನಕನೂ ಸಹಿತ ನಾನು ಎಲ್ಲ ಕಟ್ಟಿಂಗ್ ಮಾಡಿ ನಾಳೆ ಸ್ಟಿಚಿಂಗ್ ಮಾಡೋದನ್ನೆಲ್ಲ ಇಟ್ಕೊಳ್ತೀನಿ. ಭಾನುವಾರ ಆದ್ದರಿಂದ ನಾನು ನಾಳೆ ಬೆಳಗ್ಗೆ ಅಂತಂದರೆ ಮನೇಲಿ ಎಲ್ಲರೂ ಇರ್ತಾರೆ, ಮತ್ತು ಕೆಲವು ದಿವಸ ನಾನ್ ವೆಜ್ಗಳು ತರ್ತಾರೆ. ಆಗ ನಮಗೆ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಟೈಲರಿಂಗ್ ಮಾಡೋಕ್ಕೆ ಕೂರೋದು ಸಾಮಾನ್ಯ ಅಂದರೆ ಒಂದು 12 ಗಂಟೆ ಆಗುತ್ತೆ. ಈಗ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗಂಡ ಮಕ್ಕಳಿಗೆ ಊಟನ ಅವರು ಹೇಳಿರೋಂಥ ಇಷ್ಟಪಟ್ಟಿರೋ ಅಡುಗೆನ ನಾವು ಮಾಡಿಕೊಡ್ಲೇಬೇಕಾಗತ್ತೆ. ಅಡುಗೆ ವಿಷಯದಲ್ಲಿ ಯಾವುದೇ ಥರ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ. ನನ್ನಿಬ್ಬರು ಮಕ್ಕಳು ಮತ್ತು ಮನೆಯವರಾಗಿರ್ಬೋದು, ಅಡುಗೆ ಕರೆಕ್ಟಾಗಿತ್ತು ಅಂದರೆ ಬೇರೆ ಏನು ಕೆಲಸ ಮಾಡ್ತಿದ್ರು ನೀನು ಯಾಕೆ ಮಾಡಿಲ್ಲ ಅಂತ ನಮ್ಮ ಮನೇಲಿ ಕೇಳೋಲ್ಲ. ನನಗೆ ನೀಟಾಗಿರ್ಬೇಕು, ಮನೆಯೆಲ್ಲ ನೀಟಾಗಿ ಇಟ್ಕೊಂಡು ಕೆಲಸಗಳೆಲ್ಲ ನೀಟಾಗಿ ಮಾಡಿಕೊಂಡು ನಾನು ಕೆಲಸಗಳನ್ನು ಮಾಡ್ತೀನಿ. ನೆಕ್ಸ್ಟ್ ಡೇಗೆ ನಾನು ಇದೇ ರೀತಿ ನಾನು ತುಂಬ ವರ್ಷಗಳಿಂದ ಟಿಪ್ಸನ್ನು ಫಾಲೋ ಮಾಡ್ತಾ ಇರೋದು. ಒಂದು ನಿಮಿಷನೂ ವೇಸ್ಟ್ ಮಾಡೋದಿಲ್ಲ. ನಾನು TV ನೋಡ್ತಾ ಇದ್ದರೂ ಸಹಿತ ಉಕ್ಸು ರಿಂಗ್ಸು ಮಾಡ್ತೀನಿ. ಮತ್ತು ಇವಾಗಂತೂ ನಮ್ಮ ಮನೆಗೆ TVನೇ ಇಲ್ಲ. ನಾವೇನೋ ನೋಡೋದಂದ್ರೆ ಮೊಬೈಲನ್ನೇ ನೋಡ್ತೀವಿ ಹೊರತು TV ನೋಡೋಲ್ಲ. ಹಾಗಾಗಿ TVದೇನು ನಮಗೆ ತಲೆ ಬಿಸಿ ಇಲ್ಲ. ಈಗ ನಾವು ಮೊಬೈಲಲ್ಲೇ ಆಗಿರೋದ್ರಿಂದ ಯಾವ ಟೈಮ್ ಬೇಕಾದರೂ ನಮಗೆ ಧಾರಾವಾಹಿ ಆಗಿರ್ಬೋದು, ಇನ್ನೇನು ಬೇಕು ನಾವು ನೋಡ್ಬೋದು. ಹಾಗಾಗಿ ನಾನು ನೋಡಿ ಇರೋವಂಥ ಟೈಮನ್ನು ನೀವು ನೋಡ್ತಾ ಇರ್ಬೋದು. ನಾನು ಮಿಷನ್ ಇಟ್ಟಿರೋದು ಹಾಲಲ್ಲಿ. ನಾನು ಮಕ್ಕಳಿಗೆ ಊಟ ಹಾಕ್ಕೊಟ್ಟಿರ್ಬೋದು, ಮನೆಯವ್ರಿಗೆ ಊಟ ಹಾಕ್ಕೊಟ್ಟಿರ್ಬೋದು. ನೋಡ್ತಾನೆ ಅವರಿಗೆ ಊಟ ಹಾಕ್ಕೊಡೋದಾಗಿರ್ಬೋದು, ಅವ್ರನ್ನ ವಿಚಾರಿಸ್ಕೊಳ್ತಾನೆ, ಅವರನ್ನು ನೋಡ್ಕೊಳ್ತಾನೆ ನಾನು ಮನೇಲಿ ಕೆಲಸ ಮಾಡ್ತೀನಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಆರೋಗ್ಯ ಅಷ್ಟಾಗಿ ಚೆನ್ನಾಗಿಲ್ಲ ಅವರಿಗೆ. ಅವ್ರನ್ನ ಬಿಟ್ಟು ನಾನು ಟೈಲರಿಂಗ್ ಶಾಪ್ ಮಾಡೋದಕ್ಕೂ ಸಹಿತ ಸಾಧ್ಯ ಇಲ್ಲ. ಯಾಕಂದರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಟೈಲರಿಂಗ್ ಶಾಪಲ್ಲಿ ಹೋಗಿ ಕೂತ್ರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ನಂಗೆ ತುಂಬ ಭಯ ಆಗುತ್ತೆ. ಅದರಿಂದ ನಾನು ಅವ್ರ ಮನೆಯಲ್ಲೇ ಇರ್ತೀನಿ. ಹೆಚ್ಚು ಕಡಿಮೆ ನಾನು ಜಾಸ್ತಿ ಮನೇಲೇ ಇರೋದು. ಎಲ್ಲಿಗಾದರೂ ಹೋಗಬೇಕು ಅಂದರೆ ನಾವು ಮನೆಯವರೆಲ್ಲರೂ ಸೇರಿ ಹೋಗೋದು ಜಾಸ್ತಿ ನಾವು. ಹಾಗಾಗಿ ಈಗ ನೋಡಿ, ನಾನು ಹಾಲಲ್ಲೇ ಇರೋದ್ರಿಂದ ಮನೆಯವರಿಗೆ, ಮಕ್ಕಳಿಗೆ ಅವ್ರಿಗೆ ನೀಟಾಗಿ ನೋಡಿಕೊಂಡು ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು ಆರಾಮಾಗಿ ಟೆನ್ಷನ್ ಇಲ್ದಂಗೆ ನಾವು ಸ್ಟಿಚಿಂಗು ಕಟ್ಟಿಂಗು ಮಾಡ್ಬೋದು. ಮತ್ತು ನಾನೀಗ ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ನಮ್ಮ ಮನೆಯವರು ಹೆಚ್ಚು ಕಡಿಮೆ ಮನೆಗೆ ಬಂದರು ಅಂದರೆ ಇದೇ ಸೋಫಾ ಮೇಲೆ ಕೂತಿರ್ತಾರೆ. ಅವರಿಗೆ ನಾನು ಮಾಡೋ ಕೆಲಸಗಳೆಲ್ಲ ಕಾಣುತ್ತೆ.
ನನ್ನ ಹೆಂಡ್ತಿ ಇಷ್ಟು ಕೆಲಸನ ಮಾಡ್ತಾಳೆ ಅಂತ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಇನ್ನೂ ಅಯ್ಯೋ ಪರವಾಗಿಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಾ. ಅದೇ ನಾನು ಅಂಗಡಿಯಲ್ಲಿ ಆದರೆ ನಾನು ಅಂಗಡಿಯಿಂದ ಮನೆಗೆ ಬಂದ ತಕ್ಷಣ ಅಯ್ಯೋ ಇವತ್ತು ತುಂಬ ಬಟ್ಟೆ ಹೊಲಿದು ಸುಸ್ತಾಯಿತು ಅಂದರೆ ಅವ್ರೇನೂ ನೋಡಿರೋದಿಲ್ಲ ಕಣ್ಣಲ್ಲಿ, ಅವ್ರಿಗೆ ಅದು ಅರ್ಥನೂ ಆಗೋಲ್ಲ. ನಾನು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಪ್ರತಿನಿತ್ಯ ನಾನು ಕಷ್ಟಪಡೋದು ಎಲ್ಲದೂ ಅವ್ರಿಗೆ ಗೊತ್ತಾಗುತ್ತೆ. ಮನೆಗೆ ಬಂದಾಗ ನಾನು ಕೆಲಸ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಫಸ್ಟಿಗೆ ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿರ್ಲಿಲ್ಲ ಅವರು, ಈಗ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರ ಸಪೋರ್ಟಿಂದನೇ ನಾನು ಈಗ ಇಷ್ಟು ಬೆಳೆದಿರೋದು. ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳು ಈಗ ಮದುವೆ ಆಗಿದೆ ಅವಳಿಗೆ. ಅವಳು ಹೇಗಂತ ಅಂದರೆ ಅವಳು ಮದುವೆಗೂ ಮುಂಚೆ ಒಂದು ಸಮಯನ ಅವಳು ಹೇಗೆ ಉಪಯೋಗಿಸ್ಕೊತಿದ್ಲು ಅಂದರೆ ನನ್ನ ಜೊತೆಗೆ ಟೈಲರಿಂಗ್ ಕಲ್ತವಳು ಅವಳು. ಬೆಳಗ್ಗೆಯಿಂದ ಸಂಜೆವರೆಗೂ ಸಹಿತ ಗಾರ್ಮೆಂಟ್ಸಿಗೆ ಹೋಗ್ತಾಯಿದ್ಲು. ಅಂದರೆ ಮದುವೆಗೆ ಮುಂಚಿನ ಜೀವನ ಅಂದರೆ ಅಷ್ಟು ಒತ್ತಡ ಇರೋದಿಲ್ಲ ಅವಳಿಗೆ, ಮನೆಯದೇನೋ ಅಷ್ಟು ಒತ್ತಡ ಇರಲಿಲ್ಲ. ಗಾರ್ಮೆಂಟ್ಸಿಗೆ ಹೋಗ್ತಿದ್ಲು. ಸಂಜೆ ಅವಳು ಗಾರ್ಮೆಂಟ್ಸಿಂದ ಬಂದು ಕೈಕಾಲು ಮುಖ ತೊಳೆದು ಬಿಟ್ಟು ಟೀ ಕುಡಿದು ಕೂತ್ರೆ ಅವಳು ಎಷ್ಟು ಬಟ್ಟೆ ಹೊಲಿತಿದ್ಲು ಅಂತಂದರೆ, ನಾನು ನೈಟ್ ಟೈಮಲ್ಲಿ ಹೊಲಿಬೇಡ ಕಣೆ ಅಂತ ಹೇಳ್ತಿದ್ದೆ. ಅವಳು ಏನು ಮಾಡೋದು ಮಾರೈತಿ, ನಾವು ನೈಟ್ ಟೈಮಲ್ಲೇ ಹೊಲಿಬೇಕಲ್ವ ಅನ್ನೋರು. ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಯಾರೂ ಸಹಿತ ಇಲ್ಲ, ನಾನೊಬ್ಬಳೇ ಇದ್ದೆ. ಅದರಿಂದ ನಾನು ಎಷ್ಟು ಬಟ್ಟೆ ಕಟ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಬಟ್ಟೆ ಕಟ್ ಮಾಡಿ ಇಟ್ಕೊಂಡೆ. ಯಾಕಂದರೆ ಹಗಲೊತ್ತಲ್ಲಿ ಕಸ್ಟಮರ್ ಬರ್ತಾ ಇರ್ತಾರೆ, ಮತ್ತು ಮನೇಲಿ ಯಾರಾದರೂ ಇದ್ದಾಗ ಕಟ್ಟಿಂಗ್ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ, ಮತ್ತು ನಾವು ಏನಾದರೂ ಕಟ್ಟಿಂಗನ್ನು ಹಾಳು ಮಾಡೋ ಸಾಧ್ಯತೆಯೂ ಇರುತ್ತೆ. ಈಗ ಮನೇಲಿ ಯಾರೂ ಇರಲಿಲ್ಲ, ನಾನು ಅದು ಎಷ್ಟು ಬಟ್ಟೆ ಕಟ್ ಮಾಡೋದೇನೋ ಅಷ್ಟೂ ವೀಡಿಯೋದಲ್ಲಿ ಜೋಡಿಸೋಣ ಅಂತೇಳಿ ಅಂದ್ಕೊಂಡಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಇಷ್ಟೇ ಹಾಕಿದ್ದೀನಿ. ನಾನು ನಿಮಗೆಲ್ಲ ಒಂದು ಮೋಟಿವೇಶನ್ ಬರಲಿ, ಟೈಲರಿಂಗ್ ಕಲಿತು ಸಹಿತ ವಾರಕ್ಕೊಂದು ಬ್ಲೌಸು 2 ದಿನಕ್ಕೊಂದು ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀವಿ, ಮನೆಯಲ್ಲೇ ಇದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನೀವು ಸ್ವಲ್ಪ ಮೋಟಿವೇಶನ್ ಆಗಲಿ ನಿಮ್ಗೆ ಈ ವಿಡಿಯೋದ ಮುಖಾಂತರ ಅಂತ ಹೇಳ್ಬಿಟ್ಟು ನಾನು ಪ್ರತಿದಿನ ಏನು ಸ್ಟಿಚಿಂಗ್ ಮಾಡ್ತೀನಿ, ಕಟ್ಟಿಂಗ್ ಮಾಡ್ತೀನಿ, ಎಲ್ಲ ವೀಡಿಯೋಸು ಹಾಕ್ತೀನಿ. ಆದರೆ ನಾನು ನನ್ನ ಫ್ರೆಂಡಿನ ವಿಷಯ ಹೇಳ್ತಾ ಇದ್ದೆ. ಅವಳು ಸಂಜೆ ತುಂಬ ಬಟ್ಟೆನ, ಅವಳು ಗಾರ್ಮೆಂಟ್ಸಲ್ಲಿ 10,000 ಸಂಬಳ ತೊಗೊಂಡ್ರೆ ಸಂಜೆ ಮನೆಗೆ ಬಂದು ಸ್ಟಿಚ್ ಮಾಡಿ ಇಲ್ಲಿ ಒಂದು 15,000 ರೂಪಾಯಿ ದುಡಿತಾ ಇದ್ಲು. ನನಗೆ ಆಶ್ಚರ್ಯ ಆಗ್ತಿತ್ತು. ನಾನು ಸಹಿತ ಅವಳ ಥರನೇ ಮಾಡೋದಕ್ಕೋಸ್ಕರ ಗಾರ್ಮೆಂಟ್ಸ್ ಸೇರಿಕೊಂಡಿದ್ದೆ. ಅವಳು ಮಾಡ್ತಾಳಲ್ವ ಅದೇ ರೀತಿ ನನಗೂ ಆಗ್ಬೋದು, ನನಗೂ ಚೆನ್ನಾಗೇ ಟೈಲರಿಂಗ್ ಬರುತ್ತೆ. ಸಂಜೆ ಬಟ್ಟೆ ಕೊಟ್ಟಿರೋದನ್ನು ಸಂಜೆ ಸ್ಟಿಚ್ ಮಾಡೋಣ, ಹಗಲಲ್ಲಿ ಗಾರ್ಮೆಂಟ್ಸಿಗೆ ಹೋಗೋಣ ಅಂದ್ಬಿಟ್ಟು ನಾನು ಸಹಿತ ಗಾರ್ಮೆಂಟ್ಸಿಗೆ ಸೇರ್ಕೊಂಡಿದ್ದೀನಿ. ಅದು ಯಾರೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋದರೆ ಅದಾಗಲ್ಲ, ಅದು ಅವರವರಿಗೆ ಅದು ಕಲೆ ಅಂತ ಹೇಳ್ಬೋದು. ಹೇಗಂದರೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಆದರೆ ಅವಳು ಮದುವಿನ ಮುಂಚಿನ ಜೀವನ ಅಂದರೆ ಅವಳಿಗೆ ಮನೆಗೆ ಬಂದ್ಲು ಅಂದರೆ ಏನು ಅಡುಗೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ಗಂಡನ ನೋಡ್ಕೊಳ್ಳೋದು ಇರುತ್ತಿರಲಿಲ್ಲ. ಮನೆಗೆ ಬಂದಾಗ ಅಮ್ಮ ಎಲ್ಲ ಮಾಡಿಡ್ತಿದ್ರು, ಅವಳು ಮನೆಗೆ ಬಂದು ಟೀ ಕುಡಿದು ತಿಂಡಿ ತಿಂದು ಬಟ್ಟೆ ಹೊಲಿಯೋಕ್ಕೆ ಕೂತ್ರೆ ಅವಳು ಸಂಜೆ ರಾತ್ರಿ ಒಂದು 11 ಗಂಟೆ ತನಕ ಹೊಲಿದ್ಬಿಟ್ಟು ಮಲಗ್ತಿದ್ಲು. ಮತ್ತು ಬೆಳಗ್ಗೆ ಅವಳು 7 ಗಂಟೆಗೆ ಎದ್ದು ಗಾರ್ಮೆಂಟ್ಸಿಗೆ ರೆಡಿಯಾಗಿ ಹೋಗ್ತಾಯಿದ್ಲು. ಮನೇಲಿ 15,000 ದುಡಿದ್ರೆ ಗಾರ್ಮೆಂಟ್ಸಲ್ಲಿ 10,000 ರಿಂದ 12,000 ರೂಪಾಯಿ ದುಡಿತಿದ್ಲು. ಅವಳು ಅಲ್ಲಿಗೆ ಟೋಟಲ್ ಅವಳು 25,000-30,000 ರೂಪಾಯಿ ಎಲ್ಲ ಸೀಸನಲ್ಲೂ ದುಡಿತಾಯಿದ್ಲು. ತುಂಬಾ ಅಂದರೆ ಗಾರ್ಮೆಂಟ್ಸಿಗೆ ಹೋಗೋದ್ರಿಂದ ಅವಳಿಗೆ ಒಂದು ಒಳ್ಳೆ ಪ್ರಯೋಜನ ಏನಾಗಿತ್ತು ಅಂದರೆ ಆಗ ತುಂಬ ಡ್ರೆಸ್ಗಳನ್ನು ಸ್ಟಿಚ್ ಮಾಡಿಸ್ಕೊಳ್ತಿದ್ರು. ಡ್ರೆಸ್ಸು ಗಾರ್ಮೆಂಟ್ಸಲ್ಲಿ ಕೊಡೋ ಬಟ್ಟೆಗಳನ್ನೇ ತಂದು ಅವಳು ಮನೇಲಿ ಹೊಲಿತಾ ಇದ್ಲು. ಅದು ಅವಳಿಗೆ ವರ್ತ್ ಆಗ್ತಿತ್ತು. ನೋಡಿ ಫ್ರೆಂಡ್ಸ್, ಹಾಗಾಗಿ ಹೇಳೋದು ಟೈಮನ್ನು ನಾವು ವೇಸ್ಟ್ ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡ್ದೇ ಕೆಲಸ ಮಾಡಬೇಕು. ಅದರಲ್ಲೂ ನಾನು ಹೇಳೋದು ತುಂಬ ಜನ ಮನೇಲಿ ಅಂಗಡಿಯಲ್ಲಿ ಸ್ಟಿಚ್ ಮಾಡೋರಿಗೆ ಅಷ್ಟು ಸೋಮಾರಿತನ ಇರೋದಿಲ್ಲ. ಕರೆಕ್ಟ್ ಟೈಮಿಗೆ ಅಂಗಡಿಗೆ ಹೋಗ್ತಾ ಇರ್ತಾರೆ, ಕರೆಕ್ಟ್ ಟೈಮಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೆ ಅಂಗಡಿಗೆ ಹೋಗಿದ್ರು ಅಂದರೆ ಅವ್ರಿಗೆ ಯಾವುದೇ ಥರ ಮನೆ ಕೆಲಸದ ಒತ್ತಡ ಇರೋದಿಲ್ಲ. ಆದರೆ ಮನೇಲಿ ಕೆಲಸ ಟೈಲರಿಂಗ್ ಮಾಡ್ತಿದ್ದೀವಿ ಅಂದರೆ ಮನೆ ಕೆಲಸ ಒತ್ತಡ ಇದ್ದೇ ಇರುತ್ತೆ. ಯಾಕಂದರೆ ಎಲ್ಲ ದಿನವೂ ಒಂದೇ ಥರ ಇರೋದಿಲ್ಲ. ಒಂದು ದಿವಸ ಯಾರಾದರೂ ಬಂದರೋ, ಇನ್ನೊಂದು ದಿವಸ ಇನ್ನೇನೋ ಆಯಿತು ಅನ್ನೋ ಥರ ಆಗುತ್ತೆ. ಆದರೆ ನಾವು ಎಲ್ಲ ದಿನವೂ ನಾವು 2 ಬ್ಲೌಸ್ ಆದರೂ ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ನನಗೆ ಹೊರಗಡೆ ಓಡಾಡೋಕ್ಕೆ ಹೋಗೋಕ್ಕಿದ್ರೂ ಸಹಿತ, ಏನಾದರೂ ಹೊರಗಡೆ ಕೆಲಸ ಇದ್ರೂ ಸಹಿತ ನಾನು ಒಟ್ಟು ದಿನಕ್ಕೆ 2 ಬ್ಲೌಸ್ ಹೇಗಾದರೂ ಸ್ಟಿಚ್ ಮಾಡ್ತೀನಿ. ಏನು ಮಾಡ್ತೀನಿ ಅಂದರೆ ಇವತ್ತು ನನಗೆಲ್ಲೋ ಹೋಗೋಕ್ಕಿದೆ, ಏನೋ ನನಗೆ 10 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಇದೆ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದುಬಿಟ್ಟು 4 ರಿಂದ 7 ಗಂಟೆಗೆ 3 ಬ್ಲೌಸನ್ನು ಹೊಲಿದಿರ್ತೀನಿ. ನೆಕ್ಸ್ಟು ನನಗೆ ಪೇಟೆಗೆ ಹೋಗೋದಾಗಲಿ, ಹಾಗೆಯೇ ನಿಮಗೆ ಕೆಲಸ ಮಾಡಿ ತುಂಬ ಸುಸ್ತಾಗಿದೆ ಅಂದರೆ ನೀವು ಅರ್ಧ ಗಂಟೆ ರೆಸ್ಟ್ ಮಾಡೇ ಕೆಲಸ ಮಾಡಿ. ಫುಲ್ಲು 1 ನಿಮಿಷನೂ ಪುರ್ಸೋದು ಕೊಡ್ದಿಲ್ದಂಗೆ ಕೆಲಸ ಮಾಡ್ತೀನಿ ಅನ್ನೋದು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಮನೇಲಿ ಟೈಲರಿಂಗ್ ಮಾಡೋದು ತುಂಬಾ ವರ್ತ್ ಇದೆ. ಇಲ್ಲ ನನಗೆ ಮನೇಲಿ ಹತ್ರ ಇಲ್ಲಿ ಮನೆಗಳು ಕಮ್ಮಿ ಇದೆ, ಬಟ್ಟೆ ಕಮ್ಮಿ ಬರುತ್ತೆ ಅನ್ನೋರು ನೀವು ಶಾಪನ್ನು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಆರಾಮಾಗಿ ಮನೇಲೇ ಟೈಲರಿಂಗ್ ಕೆಲಸನ ಮಾಡ್ಬೋದು. ನಾನು ಸಹಿತ ಈ 20 ವರ್ಷದಿಂದ ಮನೇಲೇ ಟೈಲರಿಂಗ್ ಮಾಡಿಬಿಟ್ಟು
ಲಕ್ಷಾಂತರ ರೂಪಾಯಿ ದುಡ್ದಿದ್ದೀನಿ. ಹಾಗೆ ನಮ್ಮ ಮನೆಯವರಿಗೂ ಸಹಿತ ಸಪೋರ್ಟಿಂಗ್ ಆಗಿ ನಿಂತಿದ್ದೀನಿ. ನನಗೆ ಟೈಲರಿಂಗ್ ಕೆಲಸದಿಂದ ತುಂಬಾ ಉಪಯೋಗ ಆಗಿದೆ. ಬೇರೆ ಈಗ ನೋಡಿ, ಈಗ ನಾವು ಹೆಚ್ಚು ಕಡಿಮೆ ಸೀಸನಲ್ಲೆಲ್ಲ 60-70 ಸಾವಿರ ರೂಪಾಯಿ ತಿಂಗಳಿಗೆ ದುಡಿತೀವಿ. ಅನ್ ಸೀಸನಲ್ಲಿ ಹೆಚ್ಚು ಕಡಿಮೆ ಅಂದರೆ 30 ಸಾವಿರ ರೂಪಾಯಿ ತಿಂಗಳಿಗೆ ದುಡಿತೀವಿ. ನೀವು ನೋಡಿ ಎಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿ ಮಾಡಿದವರು ಸಹಿತ ಇಷ್ಟು ಸಂಬಳ ಇರುತ್ತೆ. ನಾವು ಅದನ್ನು ಮನೇಲಿ ಕೂತ್ಕೊಂಡೇ ಮಾಡ್ತಾ ಇರ್ತೀವಿ ಅಂದಾಗ ಎಷ್ಟು ವರ್ತ್ ಇದೆ ಅಂತ. ಮತ್ತು ನನಗೆ ಟೈಲರಿಂಗ್ ಕೆಲಸದಿಂದ ಇನ್ನೊಂದು ಒಳ್ಳೆ ನನಗೆ ಪ್ರಯೋಜನ ಆಗಿರೋದೇನು ಅಂದರೆ, ನಾನು ಮದುವೆ ಆಗಿ ಸ್ವಲ್ಪ ವರ್ಷಗಳಲ್ಲೇ ನಮ್ಮ ಮನೆಯವರಿಗೆ ಸ್ವಲ್ಪ ಹುಷಾರಿಲ್ದಂಗಾಯಿತು. ನಾನೇನಾದರೂ ಹೊರಗಡೆ ಕೆಲಸಕ್ಕೆ ಹೋಗೋದಾಗಿದ್ದರೆ ತುಂಬಾ ಕಷ್ಟ ಆಗ್ತಿತ್ತು. ಆದರೆ ನಾನು ಮನೆಯಲ್ಲೇ ಇದ್ಬಿಟ್ಟು ಅವರನ್ನು ನೋಡ್ತಾ ಕೆಲಸ ಮಾಡೋದ್ರಿಂದ ನನಗೆ ಅವ್ರ ಕಡೆನೂ ಆರೋಗ್ಯದ ಕಡೆ ಗಮನ ಕೊಡೋದಕ್ಕೂ ಸಹಿತ ಸಾಧ್ಯ ಆಯಿತು. ಹಾಗಾಗಿ ನನಗೆ ನಿಜವಾಗ್ಲೂ ನಾನು ಅವ್ರಿಗೆ ಹುಷಾರಿಲ್ದಾಗೆಲ್ಲ ಅಂದ್ಕೊಳ್ಳೋದು, ನನಗೆ ಟೈಲರಿಂಗ್ ಕೆಲಸ ಕಲ್ತಿದ್ದು ಸಹಿತ ಈಗ ನನಗೆ ಒಳ್ಳೆಯದಾಯಿತು ಅಂಥೇಳಿ. ಯಾಕಂದರೆ ಕೆಲವು ಟೈಮಲ್ಲಿ ನಮಗೆ ಅಂಗಡಿಗಳು ಮಾಡಿರ್ತೀವಿ, ಅವ್ರಿಗೆ ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಸೇರಿಸಿರೋಂಥ ಟೈಮಲ್ಲೆಲ್ಲ ಅಂಗಡಿಗಳು ಮಾಡಿದರೆ ನಾವು ಬಾಗ್ಲಾಕೊಂಡು ಇರಬೇಕಿತ್ತಲ್ಲ ಅಂತ ಅನಿಸ್ತಿತ್ತು. ಅದೇ ನಾವೀಗ ಅಂಗಡಿಗಳಿಲ್ಲದೆ ಮನೆಯಲ್ಲೇ ಇರೋದ್ರಿಂದ ಅವ್ರನ್ನೂ ನೋಡ್ಕೊಂಡಂಗಾಯಿತು, ಅವರು ಏನು ಮಾಡ್ತಾ ಇರ್ತಾರೆ ಏನು ಅಂತ ವಿಚಾರಿಸ್ಕೊಂಡು ಕೆಲಸ ಮಾಡ್ದಂಗಾಯಿತು. ಆದ್ದರಿಂದ ಯಾರಿಗೆಲ್ಲ ಟೈಲರಿಂಗ್ ಕಲಿಬೇಕು ಅಂತೇಳಿ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ನೀವು ನಾಳೆಯಿಂದನೇ ಟೈಲರಿಂಗ್ ಕಲೀರಿ. ನೀವು ಬೇರೆ ಎಲ್ಲೂ ಹೋಗಿ ಕಲಿಯೋದು ಬೇಡ, ಯೂಟ್ಯೂಬ್ ಚಾನಲ್ನೇ ನೋಡಿಬಿಟ್ಟು ಕಲಿಬೋದು. ಯಾಕಂದರೆ ಅಷ್ಟು ನೀಟಾಗಿ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗಂತೂ ಒಬ್ಬೊಬ್ಬರು ಚಾನಲ್ಲು ನೋಡಿದ್ರೆ ಅಂತೂ ಅಷ್ಟು ಖುಷಿ ಆಗುತ್ತೆ. ದುಡ್ಡು ಕೊಟ್ಟು ಕಲಿತ್ರೂ ಸಹಿತ ನಮ್ಗೆ ಇಷ್ಟು ನೀಟಾಗಿ ಹೇಳ್ಕೊಡ್ತಾ ಇರಲ್ಲ, ಅಷ್ಟು ಚೆನ್ನಾಗಿ ಎಲ್ಲರೂ ಹೇಳ್ಕೊಡ್ತಾರೆ. ಪ್ರತಿಯೊಂದು ಟೈಲರಿಂಗ್ ಕ್ಲಾಸ್ ಚಾನಲು ಸಹಿತ ತುಂಬ ಚೆನ್ನಾಗಿ ಬರ್ತಾ ಇದೆ, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಯಾರಿಗೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಇರ್ತೀರೋ ನೀವು ಚಾನಲ್ ನೋಡೇ ಕಲಿಬೋದು. ಇಲ್ಲ ನಂಗೆ ಅರ್ಥನೇ ಆಗಲ್ಲ ಅಂದರೆ ನೀವು ಆಫ್ಲೈನ್ ಕ್ಲಾಸ್ ನಿಮ್ಮ ಊರಲ್ಲಿ ಇದ್ದರೆ ನೀವು ಆಫ್ಲೈನ್ ಕ್ಲಾಸ್ಗೆ ಹೋಗಿ ಕಲಿಬೋದು. ಹಾಗಾಗಿ ಈ ಯಾರಿಗೆಲ್ಲ ಮನೇಲೇ ಕೂತ್ಬಿಟ್ಟು ದುಡಿಬೇಕು, ನಾವು ಸ್ವಲ್ಪನಾದರೂ ದಿನಕ್ಕೆ ಒಂದು 500 ರೂಪಾಯಿ ಆದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದರೆ ಅಟ್ಲೀಸ್ಟ್ ಫಾಲು ಜಿಗ್ಜಾಗ್ ಮಾಡೋದಾದರೂ ಕಲೀರಿ, ಅಥವಾ ಕುಚ್ಚು ಹಾಕೋದಾದ್ರೂ ಕಲ್ತ್ಬಿಟ್ಟು ನೀವು ದುಡ್ಡು ಸಂಪಾದನೆ ಮಾಡಿ ಸ್ವಲ್ಪನಾದರೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದನ್ನು, ಸ್ವಂತ ದುಡಿಯೋದನ್ನು ಕಲೀರಿ ಅಂತ ಹೇಳ್ತಾ ಈ ಮೋಟಿವೇಶನ್ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮೋಟಿವೇಶನ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.